ಸೂರ್ಯ ನಮಸ್ಕಾರ ಮಾಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹದ ವಿವಿಧ ಸ್ನಾಯುಗಳನ್ನು ಅದು ಹಿಗ್ಗಿಸುತ್ತದೆ ಮತ್ತು ಸ್ನಾಯುಗಳ ನೋವನ್ನು ಸಹ ಕಡಿಮೆ ಮಾಡುತ್ತದೆ. ಸಣ್ಣ ಪುಟ್ಟ ನೋವುಗಳಿಗೆ ಸೂರ್ಯ ನಮಸ್ಕಾರ ಖಂಡಿತವಾಗಿ ಪರಿಹಾರ ನೀಡುತ್ತದೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಮೆದುಳಿಗೆ ನಮ್ಮ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಇದು ಮಹಿಳೆಯರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. ಉಸಿರಾಟದ ಆರೋಗ್ಯ. ಸೂರ್ಯ ನಮಸ್ಕಾರದ ಪ್ರತಿ ಚಲನೆಯ ಸಮಯದಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಉಸಿರಾಟವನ್ನು ಒಳಗೊಂಡಿರುತ್ತದೆ ಮತ್ತು ಇದು ನಮ್ಮ ಶ್ವಾಸಕೋಶವನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಏಕಾಗ್ರತೆ ಮತ್ತು ಬೌದ್ಧಿಕ ಶಕ್ತಿ ಹೆಚ್ಚಳ. ಸೂರ್ಯ ನಮಸ್ಕಾರವನ್ನು ನಿಯಮಿತವಾಗಿ ಮಾಡುವುದರಿಂದ ನಮ್ಮ ಮನಸ್ಸನ್ನು ಚುರುಕುಗೊಳಿಸಬಹುದು. ಈ ಯೋಗದ ಅನುಕ್ರಮವು ಪ್ರತಿ ಭಂಗಿಯ ಮೇಲೆ ಗಮನವನ್ನು ನೀಡಲು ಬಯಸುತ್ತದೆ. ಇದೊಂದು ಮಾನಸಿಕ ವ್ಯಾಯಾಮದಂತೆ ನಮ್ಮ ಗಮನವನ್ನು ಹೆಚ್ಚಿಸಿ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ. ಜೀರ್ಣಕಾರಿ ಆರೋಗ್ಯ. ವಿವಿಧ ಭಂಗಿಗಳು ಹಾಗೂ ನಿಯಂತ್ರಿತ ಉಸಿರಾಟವು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ಇದರರ್ಥ ನಮ್ಮ ದೇಹವು ಆಹಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಒಡೆಯುತ್ತದೆ. ಇದು ಮಲಬದ್ಧತೆಯಂತಹ ಜೀರ್ಣಕಾರಿ ತೊಂದರೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ನರದೌರ್ಬಲ್ಯ ಇರುವವರಿಗೂ ಕೂಡ ಶಕ್ತಿ ನೀಡುತ್ತದೆ. ಹಾಗೆಯೇ ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದರೆ ಸೂರ್ಯ ನಮಸ್ಕಾರವನ್ನು ಮಾಡುವುದು ಹೇಗೆ? ಬನ್ನಿ ತಿಳಿದುಕೊಳ್ಳೋಣ. ಹಿಂದಿನ ನಮ್ಮ ವಿಡಿಯೋದಲ್ಲಿ ಸೂರ್ಯ ನಮಸ್ಕಾರದ ಪ್ರಾರಂಭಿಕ 4 ಹಂತಗಳ ಬಗ್ಗೆ ತಿಳಿದಿದ್ದೆವು. ಈ ವಿಡಿಯೋದಲ್ಲಿ ಇನ್ನಷ್ಟು ಇದರ ಬಗ್ಗೆ ತಿಳಿಯೋಣ. ಸೂರ್ಯ ನಮಸ್ಕಾರದಲ್ಲಿ 5ನೆಯ ಭಂಗಿ ದಂಡಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎಡ ಪಾದವನ್ನು ಹಿಂದಕ್ಕೆ ತೆಗೆದುಕೊಂಡು ಪೂರ್ಣ ಶರೀರವನ್ನು ನೇರವಾದ ರೇಖೆಯಲ್ಲಿರಿಸಿ ತೋಳುಗಳನ್ನು ನೆಲಕ್ಕೆ ಲಂಬವಾಗಿರಿಸಿ. ಅಷ್ಟಾಂಗ ನಮಸ್ಕಾರ. ನಿಧಾನವಾಗಿ ಮಂಡಿಗಳನ್ನು ನೆಲಕ್ಕೆ ತಂದು ಉಸಿರನ್ನು ಹೊರಹಾಕಿ ಪೃಷ್ಠವನ್ನು ಸ್ವಲ್ಪ ಹಿಂದೆ ತೆಗೆದುಕೊಂಡು ಮುಂದೆ ಜಾರಿ ಎದೆ ಮತ್ತು ಗಲ್ಲವನ್ನು ನೆಲಕ್ಕೆ ತಾಗಿಸಿ ಹಿಂಭಾಗವನ್ನು ಸ್ವಲ್ಪ ಮೇಲೆತ್ತಿ 2 ಕೈಗಳು, 2 ಪಾದಗಳು, 2 ಮಂಡಿಗಳು, ಎದೆ ಮತ್ತು ಗಲ್ಲ ಈ 8 ಭಾಗಗಳು ನೆಲಕ್ಕೆ ತಾಗಿರುತ್ತವೆ. ಭುಜಂಗಾಸನ. ಮುಂದಕ್ಕೆ ಜಾರಿ ಎದೆಯನ್ನು ಎತ್ತಿ ನಾಗರ ಹಾವಿನ ಭಂಗಿಯಲ್ಲಿ ದೇಹವನ್ನು ಇರಿಸಿ ಮೊಣಕೈಯನ್ನು ಬಗ್ಗಿಸಬಹುದು. ತಲೆಯನ್ನು ಮೇಲೆತ್ತೆ. ಪರ್ವತಾಸನ. ಉಸಿರನ್ನು ಹೊರಹಾಕುತ್ತಾ ಪೃಷ್ಠವನ್ನು ಹಾಗೂ ಹಿಂಭಾಗದ ಮೂಳೆಯನ್ನು ಮೇಲೆತ್ತಿ ಎದೆಯನ್ನು ಕೆಳಗಿಳಿಸಿ ಸಾಧ್ಯವಾದಲ್ಲಿ ಹಿಮ್ಮಡಿಯನ್ನು ಭೂಮಿಯ ಮೇಲಿರಿಸಿ ಹಿಂಭಾಗದ ಮೂಳೆಯನ್ನು ಮೇಲೆತ್ತುತ್ತಾ ಈ ಭಂಗಿಯನ್ನು ಗಾಢವಾಗಿಸಲು ಪ್ರಯತ್ನಿಸಿ. ಹಸ್ತಪಾದಾಸನ. ಉಸಿರನ್ನು ಹೊರಹಾಕುತ್ತಾ ಎಡಪಾದವನ್ನು ಮುಂದಕ್ಕೆ ತನ್ನಿ ಅಂಗೈಗಳನ್ನು ನೆಲದ ಮೇಲಿರಿಸಿ ಬೇಕಾದರೆ ಮಂಡಿಯನ್ನು ಬಗ್ಗಿಸಬಹುದು. ನಯವಾಗಿ ಮಂಡಿಗಳನ್ನು ನೇರವಾಗಿರಿಸಿ ಸಾಧ್ಯವಾದರೆ ಮೂಗನ್ನು ಮಂಡಿಗೆ ತಾಗಿಸುವ ಪ್ರಯತ್ನವನ್ನು ಮಾಡಿ ಉಸಿರಾಟವನ್ನು ಮುಂದುವರಿಸಿ. ಹಸ್ತ ಉತ್ಥಾನಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಬೆನ್ನೆಲುಬನ್ನು
ಮತ್ತು ಕೈಗಳನ್ನು ಮೇಲೆತ್ತಿ ಹಿಂಭಾಗಕ್ಕೆ ಸ್ವಲ್ಪ ಬಗ್ಗಿ. ಪೃಷ್ಠವನ್ನು ಸ್ವಲ್ಪ ಹೊರಗೆ ತಳ್ಳಿ. ನಿಮ್ಮ ಮೊಣಕೈಗಳು ನಿಮ್ಮ ಕಿವಿಗಳ ಪಕ್ಕದಲ್ಲಿರುವಂತೆ ನೋಡಿಕೊಳ್ಳಿ. ತಾಡಾಸನ. ಉಸಿರನ್ನು ಹೊರಹಾಕುತ್ತಾ ಮೊದಲು ಶರೀರವನ್ನು ನೇರವಾಗಿರಿಸಿ. ನಂತರ ತೋಳುಗಳನ್ನು ಕೆಳಕ್ಕೆ ತನ್ನಿ. ಈ ಭಂಗಿಯಲ್ಲಿ ವಿಶ್ರಮಿಸಿ. ನಿಮ್ಮ ಶರೀರದಲ್ಲಾಗುವ ಸಂವೇದನೆಗಳನ್ನು ಗಮನಿಸಿ.